ಹಾಯ್ ಫ್ರೆಂಡ್, ನಮಸ್ತೆ. ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಒಂದು ಔಷಧಿ ಗುಣ ಇರುವಂತಹ ಸಸ್ಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸಸ್ಯ ಹೇಗಿದೆ ಅಂತ ಹೇಳಿದ್ರೆ, ಅದು ಎಲ್ಲರ ಮನೆ ಹತ್ರನೂ ಬೆಳಿತೀರಾ. ಅಲ್ಲಿ ಇಲ್ಲಿ ಅಂತ ಇಲ್ಲ, ಎಲ್ಲರ ಮನೆ ತಾನೂ ಸಿಗುತ್ತೆ. ಹಳ್ಳಿ ಸೈಡಂತೂ ಪ್ರತಿಯೊಬ್ಬರು ಮನೆ ಹತ್ರನೂ ಇರುತ್ತೆ. ತುಂಬ ವಿಶೇಷವಾದ ಸಸ್ಯ. ಯಾವುದಪ್ಪ ಇವಳು ಹೀಗೆ ಹೇಳ್ತಾಳಲ್ಲ ಅಂದ್ಕೋಬೇಡಿ, ಅದೇನಂತ ಹೇಳ್ತೀನಿ. ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ನೋಡಿ. ಹಾಗೆಯೇ ಹಳಬ್ರು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಮಾಡಿ. ನಿಮಗೆ ವಿಡಿಯೋ ಪರವಾಗಿಲ್ಲ ಚೆನ್ನಾಗಿದೆ ಅನಿಸಿದ್ರೆ ನನಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಆಲ್ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಗಳು ನಿಮಗೆ ನಾನು ಹಾಕಿದ ತಕ್ಷಣವೇ ಬಂದು ತಲುಪುತ್ತೆ. ಅದರಿಂದ ನಿಮಗೆ ತುಂಬಾ ಸಪೋರ್ಟ್ ಆಗುತ್ತೆ. ನಾನು ಇವತ್ತು ಒಂದು ಹೇಳೋಕೆ ಹೊರಟಿರೋ ಸಸ್ಯ ಅಂದರೆ ತುಂಬ ಉಪಯುಕ್ತವಾದಂತಹ ಸಸ್ಯ. ಏಕೆಂದರೆ ನಾನು ಅದನ್ನು ಉಪಯೋಗಿಸಿದ್ದೀನಿ, ನನಗೆ ಅದರಿಂದನೇ ತುಂಬಾ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ಹೇಗೆ ಹೆಲ್ಪ್ ಆಯಿತು ಅಂತ ಹೇಳಬೇಕು ಅಂತಲೇ ನಾನು ಇದೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಅದರಲ್ಲಿ ಎಲ್ಲ ರೀತಿಯ ಉಪಯೋಗಗಳನ್ನು ಪಡ್ಕೊಂಡಿದ್ದೀನಿ. ನಾನು ಸುಮ್ಮನೆ ಎಲ್ಲ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅದರಿಂದ ನಾನು ಏನಾದರೂ ಒಂದು ನನಗೆ ಉಪಯೋಗ ಆಗಿದ್ದರೆ ಮಾತ್ರ ನಾನು ಆ ವಿಡಿಯೋನ ಮಾಡಿ ನಿಮಗೆಲ್ಲರಿಗೂ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೀವು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಶೇರ್ ಮಾಡಬೇಕು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ನನ್ನ ವಿಡಿಯೋನ ನೋಡೋದಕ್ಕೆ ಸಪೋರ್ಟ್ ಮಾಡಿ. ಅದು ಯಾವ ಸಸ್ಯ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಸೀಬೆ ಕುಡಿ. ಸೀಬೆ ಮರ ಯಾರ ಮನೆ ಹತ್ರ ಇಲ್ಲ? ಅದರಲ್ಲೂ ಮಲೆನಾಡು ಸೈಡ್ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಸೀಬೆ ಮರ ಇರುತ್ತೆ. ಸಿಟಿಯಲ್ಲೂ ಅಷ್ಟೇ, ಎಲ್ಲಿ ಕೇಳಿದ್ರೂ ಸೀಬೆ ಹಣ್ಣು ಕೊಡದಲೇ ಇರೋದೇ ಇಲ್ಲ. ತುಂಬ ಉಪಯುಕ್ತವಾದ ಸೀಬೆ ಹಣ್ಣು. ಸೀಬೆ ಹಣ್ಣಿಂದು ಒಂದು ತಿನ್ನೋದಕ್ಕೆ ಅಂತೂ ತುಂಬಾ ಟೇಸ್ಟಿ. ನಾನಂತೂ ಸೀಬೆ ಚಿಗುರಿಂದ ಸೀಬೆ ಹಣ್ಣಿನವರೆಗೂ ಬಿಡೋದಿಲ್ಲ. ನನಗೆ ತುಂಬಾ ಇಷ್ಟ ಇದೆ ಸೀಬೆ ಹಣ್ಣು ತಿನ್ನೋದು ಅಂದರೆ. ಯಾರಿಗೆ ಇಷ್ಟ ಆಗಲ್ಲ? ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ. ಸೀಬೆ ಕುಡಿ ನೋಡಿ ಹೀಗಿರುತ್ತೆ ನೋಡಿ. ಇದು ತಲೆಯಲ್ಲಿ ತುಂಬಾ ಏನಾಗಿರುತ್ತಲ್ವ, ಸಣ್ಣ ಮಕ್ಕಳಿಗಂತೂ ತುಂಬ ಏನಾಗಿರುತ್ತೆ. ಅವರು ಸ್ಕೂಲಿಗೆ ಹೋಗುವಾಗ ಹಾಗೆ ಮಳೆಗಾಲದಲ್ಲಿ ನೆನ್ಕೊಂಡು ಮನೆಗೆ ಬರ್ತಾರೆ. ಆಗ ಏನಾಗಿರುತ್ತೆ, ಚೀರಾಗಿರುತ್ತೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸೀಬೆ ಎಲೆದು ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅಂಟೋಳ್ಕಾಯಿ ರಸನ ಯೂಸ್ ಮಾಡಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ತಲೆಗೆ ಹಚ್ಚಿ 1 ಗಂಟೆ ಟೈಮು ಬಿಟ್ಟು ತಲೆನ ವಾಶ್ ಮಾಡಿಕೊಂಡ್ರೆ ಹೇನ್ಗಳು ಬೇಗ ಹೋಗುತ್ತೆ, ಹಾಗೂ ಚೀರ್ಗಳು ಸಹ ಬೇಗ ಹೋಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಹೇರ್ಗೂ. ಹಾಗೆ ಮತ್ತು ಇನ್ನೊಂದು ಅಂದರೆ, ಸೀಬೆ ಕುಡಿ ಒಂದು 20 ಎಲೆಗಳನ್ನು ತಗೊಂಡು ಅದನ್ನು ಪೇಸ್ಟ್ ಮಾಡಿ 2 ಗ್ಲಾಸಿಗೆ ನೀರಿಗೆ ಗ್ಯಾಸಲ್ಲಿ ಕುದಿಯೋಕೆ ಇಟ್ಬಿಡಿ. 1 ಗ್ಲಾಸ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸಿ, ಹಾಗೆ ಅದನ್ನು ನಿಧಾನವಾಗಿ ಕುದಿಸಿ, ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕುದಿಸಿ, ಹಾಗೆಯೇ ಅದಕ್ಕೆ ಮುಚ್ಚಿಬಿಟ್ಟು ಕುದಿಸ್ಬೇಕು ಪ್ಲೇಟನ್ನು ಅರ್ಧವಾಗಿ. ಪೂರ್ತಿಯಾಗಿ ಮುಚ್ಚಿದ್ರೆ ಅದು ಏನಾಗುತ್ತೆ ಅಂದರೆ ಉಕ್ಕಿ ಹೋಗುತ್ತೆ. ಹಾಗಾಗಿ ಅರ್ಧವಾಗಿ ಮುಚ್ಚಿಬಿಟ್ಟು ಕುದಿಸೋದ್ರಿಂದ, ನಿಧಾನವಾಗಿ ಕುದಿಯೋದ್ರಿಂದ ಇದರಲ್ಲಿ ಏನಾಗಿರುತ್ತೆ ಅಂದರೆ, ಏನು ಅಂಶಗಳಿದೆ ಅದೆಲ್ಲ ಬಿಟ್ಕೊಳ್ಳೋದ್ರಿಂದ ನಿಮಗೆ ಅದರಲ್ಲಿರೋ ಅಂಶ ಬಿಟ್ಟರೆ ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಡೈಲಿ ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗ್ಲಾಸು, ಬೆಳಗ್ಗೆ ತಿಂಡಿಗಿಂತ ಮೊದಲು ಒಂದು ಅರ್ಧ ಗ್ಲಾಸು ಕುಡಿತಾ ಬಂದರೆ ನಿಮಗೆ ಕೊಲೆಸ್ಟ್ರಾಲು ತುಂಬಾ ಕಮ್ಮಿ ಆಗುತ್ತೆ. ಇದು ನಿಜವಾಗ್ಲೂ ಸತ್ಯವಾದ ಮಾತು. ನೀವು ತುಂಬಾ ಕೊಲೆಸ್ಟ್ರಾಲು ಕಮ್ಮಿ ಆಗುತ್ತೆ. ಕೆಲವ್ರು ಹೇಳ್ತಾರೆ ಬೆಳ್ಳುಳ್ಳಿ ತಿಂದರೆ ತುಂಬಾ ಹೀಟು, ಹಾಗಾಗಿ ಅದು ಕೊಲೆಸ್ಟ್ರಾಲಿಗೆ ಏನು ಉಪಯುಕ್ತ ಅಂತ ನನಗೆ ಗೊತ್ತಿಲ್ಲ. ನನಗೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಅಷ್ಟಾಗಿ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಕುಡಿನ ನಾನು ಹೇಳಿದ ಟೈಪಲ್ಲಿ ಮಾಡಿಕೊಂಡು ಬೇಕಾದರೆ ಒಂದು 2 ದಿನ ಕುಡಿದು ನೋಡಿ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಇದರಿಂದ ಟ್ಯಾಬ್ಲೆಟ್ಸ್ ತಿನ್ನಬೇಕು ಅನ್ನೋದೇ ಇರಲ್ಲ, ಟ್ಯಾಬ್ಲೆಟ್ಸೇ ಬೇಡ ನಿಮಗೆ. ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ನ ತಿಂದರೆ ಮುಂದೆ ನಿಮಗೆ ನೆನಪಿನ ಶಕ್ತಿ ತುಂಬ ಕಮ್ಮಿ ಆಗುತ್ತೆ. ಅದು ಮೆಂಟಲಿಗೆ ತುಂಬ ತೊಂದರೆ ಕೊಡುತ್ತೆ. ಕೊಲೆಸ್ಟ್ರಾಲು ಟ್ಯಾಬ್ಲೆಟ್ಸ್ನ ಯಾರು ತಿಂತಿದ್ದೀರಾ ಅವರು ನಿಲ್ಲಿಸಿ, ಅದು ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ. ಅದರಿಂದ ನೀವು ಯಾವುದೇ ಡಾಕ್ಟ್ರನ್ನ ಬೇಕಾದ್ರೆ ಒಂದು ಸರಿ ವಿಚಾರಿಸಿ ನೋಡಿ, ಅವ್ರು ಹೇಳೋದು ಅದೇ ಮಾತು. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ಆದಷ್ಟು ಆಯುರ್ವೇದಿಕ ಔಷಧಿಗಳನ್ನೇ ಉಪಯೋಗಿಸೋದಕ್ಕೆ ನೋಡಬೇಕು. ಯಾರೇ ಆಗಲಿ ಆಯುರ್ವೇದಿಕ್ ಔಷಧಿಗಳನ್ನು ತೊಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆಗಿರುತ್ತೆ. ತುಂಬಾ ಆರೋಗ್ಯ ಚೆನ್ನಾಗೂ ಆಗುತ್ತೆ. ಇಂಗ್ಲೀಷ್ ಮೆಡಿಷನ್ಗಿಂತ ಆಯುರ್ವೇದಿಕ್ ಔಷಧಿ ಸ್ವಲ್ಪ ನಿಧಾನ ಆಗ್ಬೋದು,
ತಾಳ್ಮೆ ಇದ್ದರೆ ಮುಂದೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ನಿಮಗೇ ಗೊತ್ತಿದೆ. ಹಾಗಾಗಿ ತಾಳ್ಮೆಯಿಂದ ಕಾದು ಔಷಧಿನ ನಿಧಾನವಾಗಿ ತಗೊಳ್ಳಿ. ಇವಾಗ ಪಟ ಮಾಡಿಕೊಂಡ್ರೆ ನಾಳೆ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ತಾಳ್ಮೆಯಿಂದ ನಿಧಾನವಾಗಿ ನಾವು ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೆ ಮುಂದೆ ನಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಮನದಾಳದ ಮಾತು. ಇನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಹಾಗೆಯೇ ಇವಾಗ ನೋಡಿ ಕಿತ್ತಳೆ ಹಣ್ಣಿಗಿಂತಲೂ ವಿಟಮಿನ್ ಸಿ ಹೆಚ್ಚಿದೆ ಪೇರಲೆ ಹಣ್ಣಲ್ಲಿ. ನನಗೆ ಮರ್ತೋಗುತ್ತೆ ಅಂತ ನಾನು ಒಂದೆರಡನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಿತ್ತಳೆ ಹಣ್ಣಿಗಿಂತ ವಿಟಮಿನ್ನು ಸಿ ಹೆಚ್ಚಾಗಿರುತ್ತೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನೋಡಿ ಏನೇನಿದೆ ಅಂತ ಹೇಳ್ತೀನಿ. ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಸಿ ಮತ್ತು ಪೊಟ್ಯಾಷಿಯಂ ಅಂಶಗಳನ್ನು ಹೊಂದಿರುತ್ತೆ. ಸೀಬೆಕಾಯಿ ತ್ವಚೆಯ ಕಾಂತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ಸೀಬೆ ಎಲೆಗಳ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಜಿಡ್ಡಿನ ಅಂಶ ಕಮ್ಮಿ ಆಗುತ್ತೆ. ಏನಾಗುತ್ತೆ ಅಂದರೆ ಚರ್ಮ ಬಿಗಿಯಾಗಿ ಕಾಂತಿಯುತವಾಗುತ್ತೆ. ಚರ್ಮ ಬಿಗಿಯಾಗಿರುತ್ತೆ, ಹಾಗಾಗಿ ಕಾಂತಿಯುತವಾಗಿಯೂ ನಿಮಗೆ ಕಾಣುತ್ತೆ. ಇದು ಮುಖದ ಕಾಂತಿಗೋಸ್ಕರ ಹಚ್ಕೊಂಡ್ರೆ ಮುಖ ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣ್ತೀರ. ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಏನಂದರೆ ಮಧುಮೇಹಿಗಳಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ತುಂಬ ಉಪಯುಕ್ತವಾಗುತ್ತೆ. ಏಕೆಂದರೆ ಈಗ ಈ ಸಕ್ಕರೆ ಕಾಯಿಲೆ ಇರೋರು ಏನು ಮಾಡಬೇಕು ಅಂತ ಹೇಳಿದ್ರೆ ಸೀಬೆಕಾಯಿದು ಸಿಪ್ಪೆನ ತೆಗಿಬಾರ್ದು. ಸಿಪ್ಪೆ ಬೆರ್ಸೆನೇ ತಿಂದರೆ ತುಂಬ ಒಳ್ಳೆಯದು. ಸಿಪ್ಪೆ ಬೆರ್ಸೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಾನಂತೂ ಯಾವ ಹಣ್ಣಿಂದು ಸಿಪ್ಪೆ ತೆಗಿಯಲ್ಲ, ವೇಸ್ಟ್ ಮಾಡಲ್ಲ. ನಾನು ಎಲ್ಲ ಹಣ್ಣಿಂದು ಸಿಪ್ಪೆ ಸೇರಿಸಿನೇ ತಿನ್ನೋದು. ಬಾಳೆಹಣ್ಣಲ್ಲಿ ಒಂದು ಮಾತ್ರ ನಾನು ಸಿಪ್ಪೆನ ಸೇರಿಸಲ್ಲ. ಹಾಗಾಗಿ ಸಿಪ್ಪೆನ ತೆಗೆದುಬಿಟ್ಟು ತಿನ್ನಬಾರ್ದು. ಸಿಪ್ಪೆನ ಸೇರಿಸಿ ಮಧುಮೇಹಿಗಳಿಗೆ ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ತಿನ್ನೋದ್ರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆಯಾಗುತ್ತೆ. ಇದೊಂದು ಟಿಪ್ ಆಯಿತಾ. ಅಂದರೆ ರಕ್ತದಲ್ಲಿ ಇರುವ ಸಕ್ಕರೆ ಅಂಶ ತುಂಬಾ ಕಮ್ಮಿ ಆಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ, ಪೊಟ್ಯಾಷಿಯಂ ಅಂಶಗಳು ಹೊಂದಿರೋದ್ರಿಂದ ತ್ವಚೆಗಂತೂ ತುಂಬಾ ಒಳ್ಳೆಯದು. ಇದು ಕಿತ್ತಳೆ ಹಣ್ಣಿಗಿಂತ ಹೆಚ್ಚಿನ ವಿಟಮಿನ್ ಸಿ ಅಂಶ ಹೊಂದಿರುತ್ತೆ. ಕಿತ್ತಳೆ ಹಣ್ಣಿಗಿಂತ ಹೆಚ್ಚಾಗಿ ಇದು ವಿಟಮಿನ್ ಸಿ ಅಂಶ ಹೊಂದಿರೋದ್ರಿಂದ ಕಣ್ಣಲ್ಲಿ ಪೊರೆ ಬಂದಿರುತ್ತೆ. ತುಂಬ ಜನ ಹೇಳ್ತಾರೆ ಕಣ್ಣಲ್ಲಿ ಪೊರೆ ಬಂದಿದೆ, ನಾನು ಹಾಸ್ಪಿಟ್ಲ್ ಹೋಗಬೇಕು, ಕ್ಲೀನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಕಣ್ಣಿನ ಪೊರೆಗೂ ಸಹ ಇದು ಒಳ್ಳೆಯದಾಗುತ್ತೆ. ಕಣ್ಣಿನ ಪೊರೆ ಬೇಗ ಹೋಗುತ್ತೆ ಸೀಬೆ ಹಣ್ಣಿನ ತಿನ್ನೋದ್ರಿಂದ, ಅದರ ರಸದ ಸೇವನೆಯಿಂದ. ಮತ್ತು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಕಿತ್ತಳೆ ಹಣ್ಣಿಗಿಂತ ಈ ಸೀಬೆ ಹಣ್ಣು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ನೀವು ಏನು ತಿಂದಿದ್ರೂ ಆದಷ್ಟು ಬೇಗ ಜೀರ್ಣ ಆಗುತ್ತೆ. ಅದರಿಂದ ಮಲಬದ್ಧತೆ ಕಮ್ಮಿಯಾಗುತ್ತೆ. ಮತ್ತು ಕ್ಯಾನ್ಸರ್, ಹೃದಯ ರೋಗಿಗಳಿಗೂ ತುಂಬ ಒಳ್ಳೆಯದು. ಕ್ಯಾನ್ಸರ್ ಮತ್ತು ಹೃದಯ ರೋಗಿಗಳಿಗೂ ತುಂಬಾ ಒಳ್ಳೆಯದು. ನೀವು ಯೂಟ್ಯೂಬ್ ಚಾನಲ್ನ ಬೇಕಾದ್ರೆ ಉಪಯೋಗಿಸೋರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಸೀಬೆ ಬಗ್ಗೆನೇ ತುಂಬ ವೀಡಿಯೋಸ್ಗಳಿದೆ. ಅದನ್ನು ನೋಡಿ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಆ ರೀತಿ ಔಷಧಿಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಇದು ಬಡವರ ಸೇಬು ಎಂದೇ ಖ್ಯಾತಿ ಹೊಂದಿದೆ. ಇದು ಬಡವರಿಗೆ ಸೇಬೆ, ಏಕೆಂದರೆ ಸೇಬು ತರೋಕ್ಕಾಗಲ್ಲಲ್ವಾ. ಸೀಬೆ ಹಣ್ಣಾದರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ತೊಗೋಬೋದು, ಉಪಯೋಗಿಸ್ಕೋಬೋದು. ಹಾಗಾಗಿ ಬಡವರ ಸೇಬು ಅಂತ ಹೇಳ್ಬೋದು. ಇದನ್ನು ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು ಅಂತ ಕರೀತಾರೆ. ತುಂಬ ಕಾಯಿಲೆಗಳಿಗೆ ಇದು ರಾಮಬಾಣ. ಮತ್ತು ವೈದ್ಯರಿಂದ ದೂರನೂ ಇರಿಸುತ್ತೆ. ಇದನ್ನು ಉಪಯೋಗಿಸೋದ್ರಿಂದ ವೈದ್ಯರಿಗೆ ಹತ್ರ ಹೋಗಬೇಕು ಅನ್ನೋ ಚಿಂತೆನೇ ಇರಲ್ಲ ನಿಮಗೆ, ತುಂಬ ಉಪಯೋಗವಾಗಿರೋದ್ರಿಂದ. ಏಕೆಂದರೆ ಉತ್ತಮ ಹಣ್ಣಿನಲ್ಲಿ ಸೀಬೆಹಣ್ಣು ಕೂಡ ಒಂದು ಬಹು ಉತ್ತಮವಾದಂತಹ ಹಣ್ಣು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕಬ್ಬಿಣ ಅಂಶವೂ ಇದೆ. ಹಾಗಾಗಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಂದರೆ ಈ ಸೀಬೆ ಕುಡಿದು ಕಷಾಯ ಹೇಳಿದ್ನಲ್ಲ ನಾನು, ಅದಕ್ಕೆ ಸ್ವಲ್ಪ ಶುಂಠಿ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ನೀವು ಬೊಜ್ಜು ಕಡಿಮೆ ಮಾಡಬೇಕು ಅನ್ನೋರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ರಸಕ್ಕೆ ನಾನು ಹೇಳಿದ್ನಲ್ಲ ಕಷಾಯ, ಆ ರಸಕ್ಕೆ ಒಂದೆರಡು
ಕಾಳು ಮೆಣಸು ಅದನ್ನು ಹಾಕಿಬಿಟ್ಟು ಕುಡಿದ್ರೆ ಸ್ವಲ್ಪ ದಿನದಲ್ಲೇ ನಿಮ್ಮ ಬೊಜ್ಜು ಕಡಿಮೆ ಆಗುತ್ತೆ. ಬೇಕಾದರೆ 4 ದಿನ ಟ್ರೈ ಮಾಡಿ ನೋಡಿ, ನಿಮಗೆ ಅದರದ್ದು ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಓಕೆ, ಇದರಲ್ಲಿ ಉಪಯುಕ್ತ ಮಾಹಿತಿ ಇದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಓಕೆ, ಬಾಯ್.